Then the Confident Group chairman and founder, he has reportedly shot himself dead. Take care, friends. Have a nice time. Nice week. ಕಾನ್ಫಿಡೆಂಟ್ ಗ್ರೂಪ್ ಸಂಸ್ಥೆಯ ಚೇರ್ಮನ್ ಹಾಗೂ ಖ್ಯಾತ ಉದ್ಯಮಿ 57 ವರ್ಷದ ಸಿಜೆ ರಾಯ್ ಜನವರಿ 30 ಶುಕ್ರವಾರ ಬೆಂಗಳೂರಿನ ಹೊಸೂರು ರಸ್ತೆಯ ಲ್ಯಾಂಗ್ಫರ್ಡ್ ಟೌನ್ನಲ್ಲಿರುವ ಕಂಪನಿ ಕಚೇರಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಅವರು ತಮ್ಮ ಲೈಸೆನ್ಸ್ ಪಡೆದ ಪಿಸ್ತೂಲಿನಿಂದ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಆ ಮೂಲಕ ಉದ್ಯಮ ಜಗತ್ತು ಕಂಡ ಬಲಿಷ್ಠ ಉದ್ಯಮಿ ತಮ್ಮ ಬದುಕಿನ ಪಯಣವನ್ನ ಅಂತ್ಯಗೊಳಿಸಿಕೊಂಡಿದ್ದಾರೆ. ಮೂಲತಃ ಕೇರಳದವರಾದ ಸಿಜೆ ರಾಯ್ ಅವರು ತಮ್ಮ ಉದ್ಯಮ ಸಾಮ್ರಾಜ್ಯವನ್ನ ಬೆಂಗಳೂರಿನಲ್ಲಿ ನಿರ್ಮಿಸಿದ್ದರು. ಎಂಬಿಎ ಪೂರ್ಣಗೊಳಿಸಿದ ನಂತರ 1997ರವರೆಗೆ HP ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದ ಅವರು ನಂತರ ಉದ್ಯಮಕ್ಕೆ ಕಾಲಿಟ್ಟು ಕಾನ್ಫಿಡೆಂಟ್ ಗ್ರೂಪ್ ಸ್ಥಾಪಿಸಿದರು. ಸಣ್ಣ ಮಟ್ಟದಿಂದ ಆರಂಭಗೊಂಡ ಈ ಸಂಸ್ಥೆ ನಂತರ ದೊಡ್ಡ ರಿಯಲ್ ಎಸ್ಟೇಟ್ ಸಮೂಹವಾಗಿ ಬೆಳೆಯಿತು. ಸಿಜೆ ರಾಯ್ ಅವರ ಕಾನ್ಫಿಡೆಂಟ್ ಗ್ರೂಪ್ ಕರ್ನಾಟಕ, ಕೇರಳ, ಗಲ್ಫ್ ರಾಷ್ಟ್ರಗಳು ಮತ್ತು ಯುರೋಪಿನ ಕೆಲವು ಭಾಗಗಳಲ್ಲಿ ತನ್ನ ವ್ಯವಹಾರವನ್ನು ವಿಸ್ತರಿಸಿದೆ. ಈವರೆಗೆ 165ಕ್ಕೂ ಹೆಚ್ಚು ಯೋಜನೆಗಳನ್ನು ಪೂರ್ಣಗೊಳಿಸಿ 15,000ಕ್ಕೂ ಅಧಿಕ ಗ್ರಾಹಕರಿಗೆ ಮನೆಗಳನ್ನು ಹಂಚಿಕೆ ಮಾಡಿದೆ. ಒಟ್ಟು ವ್ಯವಹಾರವು ಸುಮಾರು 43 ಲಕ್ಷ ಚದರ ಅಡಿಗಳಷ್ಟು ವಿಸ್ತಾರ ಹೊಂದಿದೆ. ವಿವಿಧ ಕ್ಷೇತ್ರಗಳಲ್ಲಿ ಬಂಡವಾಳ ಹೂಡಿಕೆ, ರಿಯಲ್ ಎಸ್ಟೇಟ್ ಮಾತ್ರವಲ್ಲದೆ ಹೋಟೆಲ್, ರೆಸಾರ್ಟ್, ಶಿಕ್ಷಣ ಸಂಸ್ಥೆಗಳು ಮತ್ತು ಇಂಧನ ಕ್ಷೇತ್ರದಲ್ಲಿಯೂ ಅವರು ಬಂಡವಾಳ ಹೂಡಿಕೆ ಮಾಡಿದ್ದರು. ಜೊತೆಗೆ ಇತ್ತೀಚೆಗೆ 201 ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಸ್ಕಾಲರ್ಶಿಪ್ ನೀಡಿದ್ದರು ಹಾಗೂ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಆರ್ಥಿಕ ನೆರವು ನೀಡಿ ಸಾಮಾಜಿಕ ಸೇವೆಯಲ್ಲಿಯೂ ತೊಡಗಿಕೊಂಡಿದ್ದರು. ಐಷಾರಾಮಿ ಕಾರುಗಳ ಬಗ್ಗೆ ಕ್ರೇಜ್. ಐಷಾರಾಮಿ ಕಾರುಗಳ ಮೇಲೆ ವಿಶೇಷ ಆಸಕ್ತಿ ಹೊಂದಿದ್ದ ರಾಯ್ ರೋಲ್ಸ್ ರಾಯ್ಸ್, ಲ್ಯಾಂಬರ್ಗಿನಿ, ಬುಗಾಟಿ ಸೇರಿದಂತೆ ದುಬಾರಿ ಕಾರುಗಳ ಅಪರೂಪದ ಸಂಗ್ರಹವನ್ನು ಹೊಂದಿದ್ದರು. ಇಷ್ಟಾದರೂ ಅವರು ಮೊದಲು ಖರೀದಿಸಿದ ಮಾರುತಿ 800 ಕಾರನ್ನೇ ಹೆಚ್ಚು ಇಷ್ಟಪಡುತ್ತಿದ್ದರು ಎನ್ನಲಾಗಿದೆ. ಅದರ ಹುಡುಕಾಟದಲ್ಲಿ ಯಶಸ್ವಿಯಾಗಿ ಆ ಕಾರು ಮಾಲೀಕರಿಗೆ 10 ಲಕ್ಷ ರು ನೀಡಿ ಮಾರುತಿ 800 ಅನ್ನ ಖರೀದಿಸಿದ್ದರು. ಯುವ ಉದ್ಯಮಿಗಳಿಗೆ ಪ್ರೇರಣೆಯಾಗಿ ಉದ್ಯಮ ಮತ್ತು ಜೀವನದ ಬಗ್ಗೆ ಪ್ರೋತ್ಸಾಹಕಾರಿ ಸಂದೇಶಗಳನ್ನು ಹಂಚಿಕೊಳ್ಳುತ್ತಿದ್ದರು. ಸಿನಿಮಾ, ರಿಯಾಲಿಟಿ ಶೋಗಳಿಗೆ ಪ್ರೋತ್ಸಾಹ. ಮನರಂಜನಾ ಕ್ಷೇತ್ರದಲ್ಲಿಯೂ ಕಾನ್ಫಿಡೆಂಟ್ ಗ್ರೂಪ್ ತನ್ನ ಛಾಪನ್ನು ಮೂಡಿಸಿತ್ತು. ಕಾನ್ಫಿಡೆಂಟ್ ಸ್ಟಾರ್ ಸಿಂಗರ್ ರಿಯಾಲಿಟಿ ಶೋಗೆ 1 ಕೋಟಿ ರೂಪಾಯಿ ಬಹುಮಾನ ನೀಡಿದ್ದರು. ದಕ್ಷಿಣ ಭಾರತದ ಪ್ರತಿಷ್ಠಿತ ಸೈಮಾ ಪ್ರಶಸ್ತಿಗೆ ಹಲವು ವರ್ಷಗಳ ಕಾಲ ಮುಖ್ಯ ಪ್ರಾಯೋಜಕರಾಗಿದ್ದರು. ಮಾಹಿತಿ ಪ್ರಕಾರ 2-3 ದಿನಗಳಿಂದ ಅವರ ಮನೆ ಮತ್ತು ಕಚೇರಿ ಮೇಲೆ ಆದಾಯ ತೆರಿಗೆ ಇಲಾಖೆಯಿಂದ ದಾಳಿ ನಡೆದಿತ್ತು. ಈ ಬೆನ್ನಲ್ಲೇ ಸಿಜೆ ರಾಯ್ ಅವರ ಆತ್ಮಹತ್ಯೆ ನಡೆದಿದ್ದರಿಂದ ಸಿಜೆ ರಾಯ್ ಅವರ ಆತ್ಮಹತ್ಯೆ ಹಾಗೂ ಐಟಿ ದಾಳಿಗೂ ಏನಾದರೂ ಸಂಬಂಧವಿದೆಯೇ ಎಂಬ ಕುರಿತಾದ ಮಾಹಿತಿ ತನಿಖೆಯ ಬಳಿಕವಷ್ಟೇ ಹೊರಬರಬೇಕಾಗಿದೆ. ಅದೇನೇ ಇದ್ದರೂ ಸಿಜೆ ರಾಯ್ ಅವರ ನಿಧನವು ಉದ್ಯಮ ವಲಯಕ್ಕೆ ದೊಡ್ಡ ನಷ್ಟವಾಗಿ ಪರಿಣಮಿಸಿದ್ದು, ಒಂದು ಕ್ಷಣದ ನಿರ್ಧಾರವೊಂದು ಸಿಜೆ ರಾಯ್ ಅವರ ಬದುಕನ್ನೇ ಬಲಿ ತೆಗೆದುಕೊಂಡಿದ್ದಂತೂ ವಿಪರ್ಯಾಸ. Then the Confident Group chairman and founder, he has reportedly shot himself dead. As of the initial reports, the soccer team, the ballistic team, all have come here. We are inquiring into it. We are taking up a case. The body was the injured person was immediately shifted to a nearby hospital where he was declared dead, brought dead. As of now, the reports say that since last 2 to 3 days, the income tax team were having a search and search of this premises. But we are not aware of all the details. The team had come from Kerala, and the incident which has taken place is we are yet to investigate, start the investigation because the complaint is being drafted, and the police is in touch with the family members who are not in India.